2025ರ ಸೀಸನ್ನ ಮೆಗಾ ಹರಾಜು ಮುಗಿದಿದೆ. ಎಲ್ಲಾ ಫ್ರಾಂಚೈಸಿಗಳು ತಮ್ಮ ತಂಡಕ್ಕೆ ಬೇಕಾದ ಆಟಗಾರರನ್ನ ಖರೀದಿಸಿದ್ದಾರೆ. ತಂಡಗಳು ಸಿದ್ಧವಾಗಿದ್ದು ಇನ್ನು ಐಪಿಎಲ್ನಲ್ಲಿ ಕಾದಾಟ ನಡೆಸೋದೊಂದೇ ಬಾಕಿ ಇದೆ. ಇತ್ತ ಆರ್ಸಿಬಿ ಫ್ರಾಂಚೈಸಿ ಸಹ ಈ ಬಾರಿ ತನ್ನದೇ ಟೀಮ್ ರೆಡಿ ಮಾಡಿದೆ. 2 ದಿನ ನಡೆದ ಹರಾಜಿನಲ್ಲಿ ಅಳೆದು ತೂಗಿ 19 ಆಟಗಾರರನ್ನ ಖರೀದಿ ಮಾಡಲಾಗಿದೆ. ಮೊದಲ ದಿನ ಎಲ್ಲಾ ಫ್ರಾಂಚೈಸಿಗಳು ಪೈಪೋಟಿಗೆ ಬಿದ್ದು ಸ್ಟಾರ್ ಆಟಗಾರರನ್ನ ಖರೀದಿಸಿದ್ವು. ಆದರೆ ಆರ್ಸಿಬಿ ಬಿಗ್ ಹಿಟರ್ ಮಾರಕ ಬೌಲರ್ಗಳ ಪಟ್ಟಿಯಲ್ಲಿದ್ದ ಹಲವರಿಗೆ ಬಿಟ್ ಕೂಗ್ಲೇ ಇಲ್ಲ. ಆರ್ಸಿಬಿ ಈ ಬಾರಿ ಸರಿಯಾದ ಟೀಮ್ ಕಟ್ಟುತ್ತಿಲ್ಲ ಅಂತ ಅಭಿಮಾನಿಗಳು ಕಿಡಿಕಾರಿದ್ರು. ಅಭಿಮಾನಿಗಳ ಕೋಪ ಅರ್ಥ ಮಾಡಿಕೊಂಡಿದ್ದ ಫ್ರಾಂಚೈಸಿ ಸ್ವಲ್ಪ ತಾಳ್ಮೆಯಿಂದ ಇರಿ, ನಾವು ನಮ್ಮದೇ ಯೋಜನೆಯಲ್ಲಿ ಟೀಮ್ ಕಟ್ಟುತ್ತಿದ್ದೇವೆ ಅಂತ ಮನವಿ ಸಹ ಮಾಡಿಕೊಂಡಿದ್ರು. ಇನ್ನು 2ನೇ ದಿನದ ಹರಾಜಿನಲ್ಲಿ ಆರ್ಸಿಬಿ ಹಲವು ಅಚ್ಚರಿಯ ನಡೆಗಳ ಜತೆ ಆಟಗಾರರನ್ನ ಕೊಂಡಿದ್ದು 83 ಕೋಟಿ ಖರ್ಚು ಮಾಡಿ ಒಟ್ಟು 19 ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಅದರಲ್ಲೂ 12.5 ಕೋಟಿ ಕೊಟ್ಟು ಜೋಶ್ ಹ್ಯಾಸಲ್ವುಡ್ ರನ್ನ ಖರೀದಿ ಮಾಡಿದೆ. ಇನ್ನು 11.5 ಕೋಟಿಗೆ ಫಿಲ್ ಸಾಲ್ಟ್, 11 ಕೋಟಿಗೆ ಜಿತೇಶ್ ಶರ್ಮಾ, 10.75 ಕೋಟಿಗೆ ಭುವನೇಶ್ವರ್ ಕುಮಾರ್ ತಂಡಕ್ಕೆ ಸೇರಿದ್ದಾರೆ. ಜೊತೆಗೆ ಕನ್ನಡಿಗರಾದ ದೇವದತ್ ಪಡಿಕ್ಕಲ್, ಮನೋಜ್ ಮಾಂಡಗೆಗೂ ಮಣೆ ಹಾಕಿದ್ದಾರೆ. ಒಟ್ಟಾರೆಯಾಗಿ ಈಗ ಆರ್ಸಿಬಿ ರೆಡಿ ಮಾಡಿರೋ ಟೀಮ್ ನೋಡಿದ್ರೆ ಬ್ಯಾಟಿಂಗ್ಗಿಂತ ಬೌಲಿಂಗ್ಗೆ ಹೆಚ್ಚು ಒತ್ತು ಕೊಟ್ಟಿರುವಂತೆ ಕಾಣ್ತಾ ಇದೆ. ಇನ್ನು ಆರ್ಸಿಬಿ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಮತ್ತು ಯಶ್ ದಯಾಳ್ರನ್ನ ಮಾತ್ರ ರಿಟೈನ್ ಮಾಡಿತ್ತು. ನಾಯಕನಾಗಿದ್ದ ಫಾಫ್ ಡು ಪ್ಲೆಸಿನನ್ನು ಕೈಬಿಡಲಾಗಿತ್ತು. ಹಾಗಾಗಿ ನಾಯಕನ ಸ್ಥಾನಕ್ಕೆ ಸೂಕ್ತ ಪ್ಲೇಯರ್ ಹುಡುಕ್ತಾರೆ, ಅವರಿಗೆ ಬಿಡ್ ಮಾಡ್ತಾರೆ ಎನ್ನಲಾಗ್ತಾ ಇತ್ತು. ಅದರಲ್ಲೂ KL ರಾಹುಲ್ ಅಥವಾ ರಿಷಬ್ ಪಂತ್ರನ್ನ ಟೀಮ್ಗೆ ಸೇರಿಸ್ಕೊಳ್ತಾರೆ ಅನ್ನೋ ವಿಶ್ವಾಸದಲ್ಲಿ ಅಭಿಮಾನಿಗಳಿದ್ರು. ಆದರೆ ಆರ್ಸಿಬಿ ಅಭಿಮಾನಿಗಳ ನಿರೀಕ್ಷೆಯನ್ನೆಲ್ಲ ಮೀರಿ ಟೀಮ್ ಕಟ್ಟಿದೆ. ಈಗ ಇರೋ ಟೀಮ್ ನೋಡಿದ್ರೆ ವಿರಾಟ್ ಕೊಹ್ಲಿಯೇ ಮತ್ತೆ ನಾಯಕತ್ವದ ಜವಾಬ್ದಾರಿ ಹೊರಬೇಕಾಗುತ್ತೆ. ಕೊಹ್ಲಿ ಜೊತೆಗೆ ಸ್ಫೋಟಕ ಬ್ಯಾಟರ್ ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸ್ತಾರೆ ಎನ್ನಲಾಗ್ತಾ ಇದೆ. ಇವರನ್ನ ಬಿಟ್ಟು ಆರ್ಸಿಬಿ ಪ್ಲೇಯಿಂಗ್ 11 ಹೇಗಿರಬಹುದು ಅಂತ ನೋಡಿದ್ರೆ ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟನ್ ಅಥವಾ ದೇವದತ್ ಪಡಿಕ್ಕಲ್ ವಿಕೆಟ್ ಕೀಪರ್ ಆಗಿ, ಜಿತೇಶ್ ಶರ್ಮಾ ಹಾಗೂ ಮ್ಯಾಚ್ ಫಿನಿಷರ್ ಆಗಿ ಟೀಮ್ ಡೇವಿಡ್ ಆಡಬಹುದು. ಜೊತೆಗೆ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ, ವೇಗದ ಬೌಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್, ರಾಸಿಕ್ ಸಲಾಮ್ದಾರ್, ಜೋಶ್ ಹ್ಯಾಸಲ್ವುಡ್, ಯಶ್ ದಯಾಳ್ ಕಣಕ್ಕಿಳಿಯಬಹುದು. ಇದುವರೆಗೆ ಐಪಿಎಲ್ನ 17 ಸೀಸನ್ಗಳು ನಡೆದಿವೆ. ಆದರೆ ಒಂದು ಬಾರಿಯೂ ಆರ್ಸಿಬಿ ಕಪ್ ಗೆಲ್ಲೋಕೆ ಸಾಧ್ಯವಾಗಿಲ್ಲ. 2-3 ಬಾರಿ ಕೊನೆ ಹಂತದಲ್ಲಿ ಎಡಬಿದ್ದು ಕಪ್ ಬಿಟ್ಕೊಟ್ಟಿದೆ. ಆದರೂ ಅಭಿಮಾನಿಗಳು ಮಾತ್ರ ಪ್ರತಿ ಬಾರಿ ಈ ಬಾರಿ ಕಪ್ ನಮ್ಮದೇ ಅನ್ನೋ ವಿಶ್ವಾಸದಲ್ಲೇ ಟೀಮ್ಗೆ ಬೆಂಬಲ ಕೊಡ್ತಾರೆ. ಈ ಬಾರಿಯಾದರೂ ಆರ್ಸಿಬಿ ಫ್ರಾಂಚೈಸಿ ಪ್ಲಾನ್ ವರ್ಕೌಟ್ ಆಗಿ ತಮ್ಮ ನೆಚ್ಚಿನ ಟೀಮ್ ಕಪ್ ಗೆಲ್ಲಲಿ ಅನ್ನೋದೇ ಪ್ರತಿಯೊಬ್ಬ ಅಭಿಮಾನಿಯ ನಿರೀಕ್ಷೆ.